ಹಿಂದಿನ ಸಂಚಿಕೆಯಲ್ಲಿ ಕಣ್ಮಣಿಯನ್ನು ಹೇಗಾದರೂ ಮಾಡಿ ಹುಷಾರು ಮಾಡಬೇಕು, ಅವಳು ಸದಾ ಖುಷಿಯಿಂದ ಇರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿರ್ತಾನೆ ಶೇಖರ್. ಅವಳೊಂದಿಗೆ ಸುತ್ತಾಟ ಜಾಸ್ತಿ ಆಗಿರುತ್ತೆ. ಅವಳನ್ನು ಸದಾ ಸಂತೋಷದಲ್ಲಿರುವಂತೆ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ರಾಣಿಗೆ ಇದೆಲ್ಲವನ್ನು ಸಹಿಸೋಕೆ ಆಗಲ್ಲ. ಅವಳು ಕೊಂಕು ಮಾತುಗಳನ್ನಾಡಿ ಹೆದರಿಸಿ ಬೆದರಿಸಿ ಕಣ್ಮಣಿಯ ಮತಿಭ್ರಮಣೆ ಆಗುವಂತೆ ಮಾಡ್ತಾಳೆ. ಕಣ್ಮಣಿ ಅವಳನ್ನು ಅವಳೇ ಮರೆತು ಬಿಡ್ತಾಳೆ. ಶೇಖರ್ನ ನೆನಪು ಕೂಡ ಅವಳಿಗೆ ಇರಲ್ಲ. ಶೇಖರ್, ಕಣ್ಮಣಿ ಮಾತಾಡು, ನನ್ನನ್ನು ನೆನಪಿಸ್ಕೋ, ನಾನು ನಿನ್ನ ಶೇಖರ್, ಮಾತಾಡು ಕಣ್ಮಣಿ ಎಂದು ಹೇಳ್ತಾನೆ. ನನ್ನ ಶೇಖರ್? ಕಣ್ಮಣಿ ಅವಳ ಕಿವಿಗಳನ್ನೇ ನಂಬಲಾಗಲಿಲ್ಲ. ಈ ಪ್ರಪಂಚದಲ್ಲಿ ನನ್ನವರು ಯಾರಾದರೂ ಇದ್ದಾರೆಯೇ? ನನ್ನನ್ನು ಯಾರೂ ಪ್ರೀತಿಸೋದಿಲ್ವಲ್ಲ, ನಾನು ಯಾರಿಗೂ ಬೇಡ ಎಂದು ಅವಳ ಅಂತರಂಗ ಚುಚ್ಚಿ ನುಡಿಯಿತು. ಕಣ್ಮಣಿ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನನಗಾಗಿ ಬದುಕು ಎಂಬ ಅಸ್ಪಷ್ಟ ಮಾತುಗಳು ಬಹಳ ದೂರದಿಂದ ಗಾಳಿಯಲ್ಲಿ ತೇಲಿ ಬರುವ ಗಡ್ಡೆಯ ಸದ್ದಿನಂತೆ ಇವಳಿಗೆ ಪ್ರತಿಧ್ವನಿಸ್ತಾ ಇತ್ತು. ನಿಜ, ಕೆಲವು ದಿನಗಳ ಹಿಂದೆ ಯಾರೋ ಈ ಮಾತುಗಳನ್ನು ಹೇಳಿದ್ರು ಅಲ್ವಾ? ಆತ ಇವನೇ ಇರಬಹುದಾ? ಕಣ್ಮಣಿ ಅವನ ಕಡೆ ನೋಡಿದ್ಲು. ಶೇಖರ್ಗೆ ವ್ಯಥೆ ಆಯಿತು. ಅವನ ಧ್ವನಿಯಲ್ಲಿ ದುಃಖ ತುಂಬಿತ್ತು. ಕಣ್ಮಣಿಯಲ್ಲಿ ಮರುಕ ಹುಟ್ಟಿತು ಅವನಿಗೆ. ಅವನ ಕಣ್ಣಿನಲ್ಲಿ ಕಣ್ಣೀರು ತುಂಬಿದ್ದನ್ನು ನೋಡಿದ ಕಣ್ಮಣಿ ಅವನ ಕೈಯಿಂದ ತನ್ನ ಕೈಯನ್ನು ಎಳೆದುಕೊಂಡು ಅವನ ಕಣ್ಣುಗಳ ಮೇಲೆ ಇಟ್ಟಳು. ಯಾಕಾಗಿ ದುಃಖಿಸುತ್ತಿದ್ದಾರೋ? ನನಗಾಗಿ ದುಃಖಿಸುತ್ತಿದ್ದಾರೆಯೇ? ನನಗಾಗಿ ಯಾಕೆ ವ್ಯಥೆ ಪಡಬೇಕು? ನನಗೇನಾದರೂ ಕಾಯಿಲೆ ಇದೆಯೇ? ಯಾವ ಕಾಯಿಲೆ? ಟೈಫಾಯ್ಡ್? ನ್ಯೂಮೋನಿಯಾ? ಛೇ, ಇಲ್ಲದನ್ನೆಲ್ಲ ಕಲ್ಪಿಸಿಕೊಳ್ಳೋದ್ರಲ್ಲಿ ನಾನು ಪ್ರವೀಣೆ. ಅಂತೂ ಒಟ್ಟಿನಲ್ಲಿ ಆತನಿಗೆ ನನ್ನ ಮೇಲೆ ಸಹಾನುಭೂತಿ ಇದೆ. ಕಣ್ಮಣಿ ತನ್ನದೇ ಯೋಚನಾ ಸ್ಮರಣೆಯಿಂದ ಹೊರಬಂದ್ಲು. ಪಕ್ಕದಲ್ಲಿ ಕುಳಿತಿದ್ದ ಶೇಖರ್ ಕೆಳಗಿಳಿದು ಬಾಗಿಲು ತೆಗೆದು ತನ್ನ ಕಣ್ಣೀರನ್ನು ಕರ್ಚೀಫಿನಿಂದ ಒರೆಸಿಕೊಳ್ತಿದ್ದ. ಕಣ್ಮಣಿ ಅವನನ್ನು ಹಿಂಬಾಲಿಸಲು ಭಯದಿಂದ ಕುಳಿತಿದ್ಲು. ನಾನು ಎಲ್ಲಿದ್ದೀನಿ? ಇದು ಆಸ್ಪತ್ರೆಯೇ ಅಥವಾ ಥಿಯೇಟರಾ? ನನ್ನ ಹಣೆ ಏನಾದರೂ ಸುಡ್ತಾ ಇದೆಯಾ ಎಂದು ಮುಟ್ಟಿ ನೋಡ್ಕೊಳ್ತಾಳೆ. ನನಗೆ ಜ್ವರ ಇಲ್ವಲ್ಲ, ಹಾಗಾದರೆ ನಾನು ಆಸ್ಪತ್ರೆಯಲ್ಲಿಲ್ಲ. ಇದು ಆಸ್ಪತ್ರೆ ಅಲ್ಲ. ನನ್ನ ಮನೆ ಇರ್ಬೋದಾ? ನನ್ನ ಮನೆ ಇಷ್ಟು ದೊಡ್ಡದಾಗಿ ಇರಲಿಲ್ವಲ್ಲ, ಹಾಗಾದರೆ ಇದು ಜೈಲಾ? ನಾನೇನು ತಪ್ಪು ಮಾಡಿದ್ದೀನಿ? ಏನೂ ನೆನಪಾಗ್ತಾ ಇಲ್ವಲ್ಲ. ಇದು ಹೋಟೆಲ್ ಇರಬೇಕು. ಅವಳ ಕಣ್ಣಿನ ಮುಂದೆ ಜಿಲೇಬಿ, ಐಸ್ ಕ್ರೀಮ್, ಮರಗಳು, ಅವಳು ಆಡುತ್ತಿದ್ದ ಚಮಚ ಎಲ್ಲವೂ ಕಣ್ಮುಂದೆ ಕಾಣಿಸ್ಕೊಳ್ತು. ನಸು ನಗುತ್ತಾ ಕೆಳಗಿದ್ದ ಶೇಖರ್ನನ್ನ ಕೇಳಿದ್ಲು, ಇಲ್ಲಿ ಜಿಲೇಬಿ ಐಸ್ ಕ್ರೀಮ್ ಸಿಗುತ್ತಾ? ನೀನು ಮೊದಲು ಕೆಳಗಿಳಿದ್ ಬಾ ಕಣ್ಮಣಿ ಅಂತಾನೆ ಶೇಖರ್. ಆತನ ಮಾತುಗಳ ಮೇಲೆ ನಂಬಿಕೆ ಬರಲಿಲ್ಲ ಇವಳಿಗೆ. ನೀವು ಸುಳ್ಳು ಹೇಳ್ತಿದ್ದೀರಾ? ನಾನು ಖಂಡಿತ ಸುಳ್ಳು ಹೇಳ್ತಿಲ್ಲ ಕಣ್ಮಣಿ, ಕೆಳಗಿಳಿದು ಬಾ. ಕಣ್ಮಣಿ ಕಿವಿಗೆ ಇಂಪಾದ ಹಾಡೊಂದು ಕೇಳಿ ಬಂತು. ಆ ದಿನ ಅವಳು ಪಾರ್ಕಿನಲ್ಲಿ ಕೇಳಿದ ಹಾಡು, ನಿನಗಾಗಿ ಕಾದು ಕುಳಿತಿರುವೆ ನಾನು. ಕಣ್ಮಣಿ ಅವನ ಸುಳ್ಳು ಕಂಡು ಹಿಡಿದವಳಂತೆ ನಗುತ್ತಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇದು ಥಿಯೇಟರ್ ಅಲ್ಲವೇ ಎಂದಳು. ಶೇಖರ್, ಹೌದು ಅಂತಾನೆ. ಹಾಗಾದರೆ ನಾನು ಬರೋಲ್ಲ ಕಣ್ಮಣಿ, ದಯವಿಟ್ಟು ನಾನು ಹೇಳಿದ ಹಾಗೆ ಕೇಳು. ನಾನು ನೀವು ಹೇಳಿದ ಹಾಗೆ ಕೇಳಲ್ಲ ಎಂದು ಮುಖ ತಿರುಗಿಸ್ತಾಳೆ. ಕಣ್ಮಣಿ ಅವನ ಧ್ವನಿಯಲ್ಲಿ ನೋವಿತ್ತು. ಅವನಿಗೆ ನೋವುಂಟು ಮಾಡೋದು ಸರಿಯಿಲ್ಲ ಎಂದು ತಿಳಿದು ಕಣ್ಮಣಿ ಅವನ ಕೈಯಲ್ಲಿ ತನ್ನ ಕೈ ಇರಿಸಿ ಕೆಳಗೆ ಇಳಿದ್ಲು. ಇಳಿದವಳು ಹಿಂದಿರುಗಿ ನೋಡಿದ್ರೆ ಕಾರು, ಹಸಿರು ಬಣ್ಣದ ಕಾರು. ನಾನು ಇಷ್ಟು ದೂರ ಬಂದಿದ್ದು ಕಾರಿನಲ್ಲೇ, ಕುಳಿತಿದ್ದು ಕಾರಿನಲ್ಲಿ, ನಿಂತ ಪೆದ್ದು ನಾನು. ಹಸಿರು ಬಣ್ಣದ ಕಾರು. ಕಣ್ಮಣಿಗೆ ರೇಗೆ ಥೂ ಎಂದು ಕಾರಿನ ಮೇಲೆ ಉಗುಳಿದ್ಲು. ಕಣ್ಮಣಿ ಪ್ಲೀಸ್ ಎಂದು ಅವಳ ಕೈ ಹಿಡಿದು ಮೆಟ್ಟಿಲುಗಳನ್ನು ಏರಿ ಕಣ್ಮಣಿಯನ್ನು ಕರೆದುಕೊಂಡು ಹೋಗ್ತಾನೆ. ಶೇಖರ್ ಬಾಗಿಲ ಬಳಿ ನಿಂತಿದ್ದವರೊಡನೆ ಮಾತಾಡ್ತಾ ಇದ್ದ. ಸೂಪರಿಡೆಂಟ್ ಇದ್ದಾರಾ ಎಂದು ಕೇಳ್ತಿದ್ದ. ಹಾಂ ಇದ್ದಾರೆ, ಒಳಗೆ ಹೋಗಿ ಅಂತ ಹೇಳ್ದ. ಇತ್ತ ಕಣ್ಮಣಿ ನೋಡ್ತಾ ಇದ್ಲು. ಗೋಡೆಯ ಮೇಲೆ ದೊಡ್ಡದಾಗಿ ಬಿಳಿಯ ಬೋರ್ಡೊಂದಿತ್ತು. ಅದರ ಮೇಲೆ ಇಂಗ್ಲಿಷ್ ಅಕ್ಷರಗಳಲ್ಲಿ ಏನೋ ಬರೆದಿತ್ತು.
ಕಣ್ಮಣಿಗೆ ಇಂಗ್ಲೀಷ್ ಅಲ್ಪ ಸ್ವಲ್ಪ ಓದೋಕ್ಕೆ ಬರ್ತಾ ಇದ್ರೂ ಅವಳು ಅದನ್ನು ಓದೋಕ್ಕೆ ಪ್ರಯತ್ನಿಸಲಿಲ್ಲ. ಶಾಲೆ ಮೇಲೆ ಕಪ್ಪು ಬೋರ್ಡಿನ ಮೇಲೆ ಬಿಳಿ ಅಕ್ಷರದಲ್ಲಿ ಬರೀತಾರೆ, ಇಲ್ಲಿ ನೋಡಿದ್ರೆ ಬಿಳಿ ಬೋರ್ಡಿನ ಮೇಲೆ ಕಪ್ಪು ಅಕ್ಷರದಲ್ಲಿ ಬರೆದಿದ್ದಾರಲ್ಲ ಎಂದು ನಗ್ತಾ ಇರ್ತಾಳೆ. ಯಾರೋ ಹುಚ್ಚರು ಬರೆದಿರಬೇಕು ಎಂದು ನಗ್ತಾ ಇದ್ಲು. ಅವಳ ನಗುವನ್ನು ಕೇಳಿದ ಶೇಖರ್, ಕಣ್ಮಣಿ ಗಲಾಟೆ ಮಾಡಬೇಡ ಎಂದ. ಗಲಾಟೆ? ಈಗ ಗಲಾಟೆ ಮಾಡ್ತಿರೋದಾದರೂ ಯಾರು? ಇದೇನು ಗಲಾಟೆ ಮಾಡದೇ ಇರೋದಕ್ಕೆ ಸ್ಕೂಲೇ? ಅಂತಹ ಸ್ಕೂಲಿನಲ್ಲೇ ಗಲಾಟೆ ಮಾಡದೇ ಇರೋ ದಿನಗಳೇ ಇಲ್ಲ ನಾನು. ಅವನ ಮಾತುಗಳನ್ನು ಕೇಳಿ ಕಣ್ಮಣಿಗೆ ಕೋಪ ಬಂತು. ನನ್ನಿಷ್ಟ, ನಾನು ಏನು ಬೇಕಾದರೂ ಮಾಡ್ತೀನಿ ಎಂದಳು. ಸ್ವಲ್ಪ ಸಮಯದ ನಂತರ ಒರಟಾಗಿ ಮಾತಾಡಿದ್ದಕ್ಕೆ ಅವಳಿಗೆ ಬೇಸರ ಆಯಿತು. ಅವಳು ಶೇಖರ್ನ ಮುಖ ನೋಡಿದ್ಲು. ಅವನ ಮುಖ ಪೂರ್ತಿ ಇಳಿದಿತ್ತು. ಅವನ ಮುಖದಲ್ಲಿ ವ್ಯಥೆಯನ್ನು ಕಂಡು ಕಣ್ಮಣಿಗೆ ಕರುಳು ಹಿಂಡಿದಂತಾಯಿತು. ಹಾಗಾಗಿ ಅಲ್ಲೇ ಸಾಲಾಗಿ ಹಾಕಿದ್ದ ಬೆಂಚುಗಳ ಮೇಲೆ ಕುಳಿತುಕೊಳ್ಳಲು ಶೇಖರ್ ಸೂಚಿಸಿದಾಗ ಸುಮ್ಮನೆ ಕೂತ್ಕೊಂಡ್ಳು. ಇಲ್ಲೇ ಇರು, ಬರ್ತೀನಿ ಎಂದು ಆಕೆಯ ಎದುರುಗಿದ್ದ ರೂಮ್ಗೆ ಹೋದ. ಶೇಖರ್ ಒಂದೇ ಸಮನೆ ಎದುರುಗಿದ್ದ ವ್ಯಕ್ತಿಯೊಡನೆ ಮಾತಾಡ್ತಾನೇ ಇದ್ದ. ಅವನು ಹೇಳಿದ್ದಕ್ಕೆಲ್ಲ ತಲೆದೂಗ್ತಾ ಇದ್ದ. ಕಣ್ಮಣಿ ಅವರತ್ತನೇ ನೋಡ್ತಾ ಇದ್ಲು. ಬಿಳಿ ಕೋಟು, ಕನ್ನಡಕ ಧರಿಸಿದಾತ ಇವಳನ್ನೇ ಗಮನಿಸ್ತಾ ಇದ್ದ. ಇವರೇಕೆ ನನ್ನನ್ನು ಹೀಗೆ ನೋಡ್ತಾ ಇದ್ದಾರೆ? ನನ್ನ ಮುಖದಲ್ಲೇನು ಕೋತಿ ಕುಣಿತಾ ಇದೆಯಾ? ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀನಾ? ಕಣ್ಮಣಿ ಕೆದರಿದ್ದ ತಲೆಯನ್ನು ಬೆರಳಿನಿಂದ ಸರಿ ಮಾಡಿಕೊಂಡು ಮುಖವನ್ನು ಒರೆಸಿಕೊಳ್ಳುತ್ತಾ, ಅಯ್ಯೋ, ನನ್ನ ಮುಖ ಸ್ನಾವ್ ಪೌಡರ್ ಇಲ್ಲದೆ ಎಷ್ಟು ಎಣ್ಣೆ ಆಗಿದೆ. ಕಣ್ಮಣಿ ಪಕ್ಕದಲ್ಲಿ ಕುಳಿತಿದ್ದ ಹೆಂಗಸಿನ ಕಡೆ ತಿರುಗಿ, ನಿಮ್ಮ ಬಳಿ ಸ್ನೋ ಪೌಡರ್ ಇದ್ರೆ ಕೊಡ್ತೀರಾ ಎಂದು ಕೇಳಿದಳು. ಆ ಹೆಂಗಸು ಇವಳನ್ನು ನೋಡಿ ಭಯದಿಂದ ಕುಳಿತಿದ್ದ ಬೆಂಚಿನಿಂದ ದೂರ ಓಡಿದಳು. ಇವರೇಕೆ ನನ್ನನ್ನು ನೋಡಿ ಹೆದರಿ ಓಡಿದ್ರು ಎನ್ನುತ್ತಾ ಕಣ್ಮಣಿ ಮತ್ತೆ ಬಿಳಿ ಕೋಟು ಹಾಕಿಕೊಂಡವರ ಕಡೆ ನೋಡಿದ್ಲು. ಅವರು ಇವಳನ್ನೇ ನೋಡುತ್ತಾ ಏನೋ ಮಾತಾಡ್ತಾ ಇದ್ರು. ಉಪ್ಪುಗಂಟು ಹಾಕಿ ನೋಡುತ್ತಿರುವ ಈ ವ್ಯಕ್ತಿ ನನಗೇನಾದರೂ ಬೈದ್ಬಿಟ್ರೆ? ನನಗೇನು ಬಾಯಿ ಇಲ್ವಾ? ನಾನು ತಿರುಗಿಸಿ ಬೈತೀನಿ ಅನ್ಕೊಳ್ತಾಳೆ ಕಣ್ಮಣಿ. ಕಣ್ಮಣಿಗೆ ಕುಳಿತು ಬೇಸರವಾಯಿತು. ಮಾತಾಡ್ತಿದ್ದವರ ಕಡೆ ಹೆಜ್ಜೆ ಇಟ್ಟಳು. ಡಾಕ್ಟರ್ ಕಣ್ಮಣಿಯನ್ನು ನೋಡಿ ನಕ್ಕರು. ಓ, ಇವರು ನಾನು ಅಂದುಕೊಂಡಷ್ಟೇನು ಕೆಟ್ಟವರಲ್ಲ ಅಂದುಕೊಂಡ್ಲು ಕಣ್ಮಣಿ. ಅವರು ನಕ್ಕಿದ್ದನ್ನು ನೋಡಿ ಕಣ್ಮಣಿಗೆ ಧೈರ್ಯ ಬಂತು. ಒಳಗೆ ಬಾಮ್ಮ. ಅವರ ಧ್ವನಿಯಲ್ಲಿ ಸಹಾನುಭೂತಿ ಇತ್ತು, ಮರುಕವಿತ್ತು. ಕಣ್ಮಣಿ ಒಳಗೆ ನಡೆದಳು. ಅದೊಂದು ದೊಡ್ಡ ಹಾಲು. ಅನೇಕ ಗಾಜಿನ ಬೀರುಗಳಿದ್ದವು. ಬೀರುವಿನ ತುಂಬ ಇಂಗ್ಲಿಷ್ ಪುಸ್ತಕಗಳಿದ್ದವು. ಡಾಕ್ಟರ್ ಮೇಜಿನ ಎದುರುಗಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಕಣ್ಮಣಿಯನ್ನು ಎದುರುಗಿದ್ದ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಹೇಳಿದರು. ಕಣ್ಮಣಿಗೆ ಏಕೋ ಭಯ. ಡಾಕ್ಟರ್ ಬಳಿಯೇ ನಿಂತಿದ್ದ ಶೇಖರ್ನ ಮುಖವನ್ನೊಮ್ಮೆ ನೋಡಿದ್ಲು. ನಿನ್ನ ಹೆಸರೇನಮ್ಮ? ಕಣ್ಮಣಿಗೆ ಥಟ್ಟನೆ ಉತ್ತರ ಕೊಡಲು ಕಷ್ಟವಾಯಿತು. ಆ ಹುಡುಗ ನನ್ನನ್ನು ಬಾರಿಗೂ ಕಣ್ಮಣಿ ಎಂದು ಕರೀತಾ ಇದ್ದಿದ್ರಿಂದ ನನ್ನ ಹೆಸರು ಕಣ್ಮಣಿನೇ ಇರಬೇಕು ಎಂದು ಭಾವಿಸುತ್ತಾ ಕಣ್ಮಣಿ ಎಂದು ಅನುಮಾನದಿಂದ ಹೇಳಿದ್ಲು. ಯಾಕೆ, ನಿನಗೆ ನಿನ್ನ ಹೆಸರ ಮೇಲೆ ಅನುಮಾನನಾ? ಸಂದೇಹವಿದೆಯಾ? ಸರಿ, ನಿನ್ನ ವಯಸ್ಸೆಷ್ಟು? ಕಣ್ಮಣಿಗೆ ಅವರ ಪ್ರಶ್ನೆಗಳನ್ನು ಕೇಳಿ ಕೋಪ ಬಂತು. ನನ್ನ ಹೆಸರು, ಕುಲ, ಗೋತ್ರ ಕೇಳುವುದಕ್ಕೆ ಇವನ್ಯಾರು? ಬೇರೆಯವರ ವಿಷಯದಲ್ಲಿ ತಲೆ ಹಾಕೋಕೆ ಇವನಿಗೆ ಎಷ್ಟು ಧೈರ್ಯ? ನನಗೆ ಗೊತ್ತಿಲ್ಲ ಎಂದು ಬಿಗುವಾಗಿ ಹೇಳಿದ್ಲು. ಡಾಕ್ಟರ್ ಕೇಳಿದ್ರು, ನಿನಗೀಗ 60 ವರ್ಷನಾ? ನನಗೆ ಅಷ್ಟೊಂದು ವಯಸ್ಸಾಗಿದೆಯಾ? ತಲೆಯಲ್ಲಿ ಬಿಳಿ ಕೂದಲು ಇಲ್ವಲ್ಲ? ಇವರೇನಾದರೂ ನನ್ನನ್ನು ಪರೀಕ್ಷಿಸ್ತಾ ಇದ್ದಾರಾ? ನಾನು ಪೆದ್ದಿನ ಜಾಣಿನ ಅಂತ ತಿಳ್ಕೊಳ್ತಾ ಇರ್ಬೋದು ಅನ್ಕೋತಾಳೆ ಕಣ್ಮಣಿ. ಅಷ್ಟೇ ಇರಬಹುದು, ಅಥವಾ 17-18 ಇರಬಹುದು ಅಂತಾಳೆ. ನಿನ್ನ ತಂದೆಯ ಹೆಸರೇನಮ್ಮ? ನನಗೂ ತಂದೆ ಇದ್ರಾ? ಆದರೆ ತಂದೆ ಪ್ರೀತಿಯನ್ನೇ ನಾನು ಕಾಣಲಿಲ್ವಲ್ಲ. ನನ್ನನ್ನು ಇಷ್ಟು ವರ್ಷ ಯಾರಾದರೂ ಊಟ ಹಾಕಿ ಸಾಕಿರಬಹುದಲ್ವಾ? ಅವರ ಹೆಸರೇನು ನನಗೆ ನೆನಪಿಗೆ ಬರ್ತಾ ಇಲ್ವಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ತಾ ಇರ್ತಾಳೆ. ಏನೋ ನನಗೆ ನೆನಪಿಗೆ ಬರ್ತಾ ಇಲ್ಲ ಅಂತಾಳೆ. ನಿನ್ನ ತಾಯಿಯ ಹೆಸರೇನು ಕೇಳ್ತಾರೆ ಡಾಕ್ಟರ್. ತಾಯಿಯ ಪ್ರೀತಿ ತನ್ನ ಪಾಲಿಗೆ ಗಗನಕುಸುಮವಾಗಿತ್ತು. ತಾಯಿಯ ಪ್ರೀತಿಯಿಂದ ವಂಚಿತೆಯಾದ ಅಭಾಗಿನಿಯಾಗಿದ್ಲು. ನಾನು ಮಲತಾಯಿಯ ಅಸೂಯೆ, ದ್ವೇಷಕ್ಕೆ ಸಿಲುಕಿ ಹತಳಾದವಳು. ಗುಡುಗು, ಮಿಂಚು, ಸಿಡಿಲು, ಕಾಡು, ಹಸಿರು ಬಣ್ಣ, ಬೆಕ್ಕಿನ ಕಣ್ಣು ಎಲ್ಲವೂ ಕಣ್ಣ ಮುಂದೆ ಬಂದು ಎದುರುಗಿದ್ದ ಹಸಿರು ಪುಸ್ತಕವನ್ನು ಎತ್ತಿ ನೆಲಕ್ಕೆ ಎಸೆದಳು. ಮರುಕ್ಷಣವೇ ಅವರು ಬೈಯುತ್ತಾರೆ ಎಂದು ಹೆದರಿ ಕೆಳಗೆ ಬಿದ್ದಿದ್ದ ಪುಸ್ತಕವನ್ನು ತೆಗೆದುಕೊಳ್ಳಲು ಬಾಗಿದ್ಲು.
ಪರವಾಗಿಲ್ಲ, ಇರಲಿ ಬಿಡು ಎಂದು ಡಾಕ್ಟರ್ ಹೇಳುತ್ತಾ ಇದ್ರು ಪುಸ್ತಕವನ್ನು ತೆಗೆದು ಮೇಲಿಟ್ಲು. ನಿನಗೆ ಮದುವೆ ಹೇಗಿದೆಯೇನಮ್ಮ ಎಂದು ಕೇಳಿದ್ರು. ಮದುವೆ ಮದುವೆ ಅಂದರೆ ಏನು ಅರ್ಥ? ಎರಡು ಹೃದಯಗಳ ಮಿಲನ, ಆಕರ್ಷಣೆಯೇ ಮದುವೆ ಅಲ್ಲವೇ? ಆ ಸಂಜೆ ಮರಗಳ ಮಧ್ಯೆ ಯಾವುದೋ ಧ್ವನಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಕಣ್ಮಣಿ. ನಾನು ಅವರನ್ನು ಪ್ರೀತಿಸ್ತಾ ಇದ್ದೆ ಅಲ್ವಾ? ನನಗೆ ಏಕೈಕ ಆಶ್ರಯ ಆಗಿದ್ದವರು ಅವರು. ಕತ್ತಲೆಯೇ ಕವಿದಿದ್ದ ತನ್ನ ಬದುಕಿನಲ್ಲಿ ಬೆಳಕಾಗಿ ಬಂದವರು ಅವರು. ಬರಡಾಗಿದ್ದ ನನ್ನ ಬದುಕಿನಲ್ಲಿ ಪ್ರೀತಿಯ ಚಿಗುರೊಡೆದು ಆತನೇ ಅಲ್ಲವೇ ನಾನು ಬದುಕಬೇಕೆಂಬ ಆಸೆ ಹಂಬಲವನ್ನು ಮೂಡುವಂತೆ ಮಾಡಿದ್ದು. ಇದೆಲ್ಲವನ್ನು ಯೋಚಿಸುತ್ತಿದ್ದ ಕಣ್ಮಣಿ ಹೇಳಿದ್ಲು, ಹಾಂ, ನನಗೆ ಮದುವೆ ಆಗಿದೆ. ಹಾಗಾದರೆ ಕಣ್ಮಣಿಗೆ ಶೇಖರ್ನ ನೆನಪು ಮತ್ತೆ ಬಂದಿರಬಹುದಾ? ಅವಳು ಸರಿಯಾಗ್ಬಿಟ್ಲಾ? ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಕತೆಯನ್ನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಧನ್ಯವಾದಗಳು.